ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ GT ನಾಳೆಗೇನು ಮ್ಯಾಚ್ ಆಗ್ತಿರುವಂಥದ್ದು ಪ್ಲೇಯಿಂಗ್ ಲೆವೆನ್ನ ಕಂಪ್ಯಾರಿಸನ್ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ಟೀಮು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಡಾಮಿನೇಟ್ ಟೀಮ್ಸ್ಗಳಿರುವಂಥದ್ದು ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಲಿ ಆ್ಯಂಡ್ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂಥ GT ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪ್ಲೇಯಿಂಗ್ ಲೆವೆನ್ನ ಕಂಪ್ಯಾರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದರಲ್ಲಿ ಯಾವ ಟೀಮ್ ಟಫ್ ಇದೆ ಅಂತ ಕೇಳೋದಾದರೆ ನನ್ನ ಪ್ರಕಾರ ನಮ್ಮ RCB ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥದ್ದು ಆ್ಯಂಡ್ ಲಾಸ್ಟ್ ಮ್ಯಾಚಸ್ಗಳನ್ನು ಸೋತ್ಕೊಂಡು ಬರ್ತಿರುವಂಥ GT ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಲಾಸ್ಟ್ ಮ್ಯಾಚ್ನ ಸೋತಿರುವಂಥದ್ದು ಸಿಕ್ಕಾಪಟ್ಟೆ ಅಜೀಬಾಗಿ ಸೋತಿರುವಂಥದ್ದು. ಯಾಕಪ್ಪ ಅಂತ ಆ ರೀತಿ ಡಾಮಿನೇಟ್ ಮಾಡಿಸ್ಕೊಂಡಿರುವಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆದರೂ ಕೂಡ ಅದು DC ವಿರುದ್ಧ ಲಾಸ್ಟ್ ಓವರ್ ತನಕ ಹೋಗ್ಕೊಂಡು ಸೋತಿರುವಂಥದ್ದು. ಆ್ಯಂಡ್ ಈ ಒಂದು ಮ್ಯಾಚಲ್ಲಿ ನಾಳೆ ಆಗ್ತಾ ಇರುವಂಥ ಮ್ಯಾಚ್ GT ಜೊತೆಗೆ ಅದು ನಮ್ಮ ಚಿನ್ನಸ್ವಾಮಿಲಿ ಆಗ್ತಾ ಇರುವಂಥದ್ರಿಂದ ಪ್ಲೇಯಿಂಗ್ ಲೆವೆನ್ಗೆ ಎಷ್ಟು ಟಫ್ ಇರುತ್ತೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಇಬ್ಬರ ಪ್ಲೇಯಿಂಗ್ ಲೆವೆನಲ್ಲಿ ಕಂಪ್ಯಾರಿಸನಲ್ಲಿ ಯಾವುದು ಸ್ಟ್ರಾಂಗ್ ಇದೆ ಅಂತ ನೋಡೋದಾದರೆ ಸ್ಟ್ರೇಟ್ ಆಗಿ ಹೋಗ್ಬೇಡ. ಮೊದಲೇದಾಗಿ GTಯ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದಾದರೆ GTಯ ಪ್ಲೇಯಿಂಗ್ ಲೆವೆನಲ್ಲಿ ಓಪನರ್ಸ್ ಟಾಪ್ 3 ಆಲ್ ಒನ್ ಆಫ್ ದ ಹೆವಿ ಪರ್ಫಾರ್ಮರ್ ಹಾಕೊಂಡಿರುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. ಈ ಟೀಮ್ ಬಿಲ್ಡ್ ಆಗಿರುವಂಥದ್ದೇ ಟಾಪ್ 3 ಪ್ಲೇಯರ್ಸ್ಗಳ ಮೇಲೆ ಅಂತಲೇ ಹೇಳ್ಬೋದಾಗಿದೆ. ಯಾರ್ಯಾರು ಅಂತ ಗೊತ್ತಿರ್ಬೋದು. ಮೊದಲೇದಾಗಿ ಕ್ಯಾಪ್ಟನ್ ಹಾಕೊಂಡು ಶುಭ್ಮನ್ ಗಿಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಕೂಡ ಒನ್ ಆಫ್ ದ ಕನ್ಸಿಸ್ಟೆನ್ಸಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಅಂತಲೇ ಹೇಳ್ಬೋದಾಗಿದೆ. ಒನ್ ಆಫ್ ದ ಟಾಪ್ ರನ್ ಗೆಟರ್ ಹಾಕೊಂಡಿರುವಂಥದ್ದು ಈ ಸೀಸನ್ನಲ್ಲಿ 7 ಕನ್ಸಿಸ್ಟೆನ್ಸಿ ಮ್ಯಾಚಸ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು. ಆ್ಯಂಡ್ ಅವ್ರ ಜೊತೆ ಓಪನಿಂಗಲ್ಲಿ ಬರ್ತಾರೆ ಸಾಯಿ ಸುದರ್ಶನ್ ಅವರು. ಈ ಹೋದ ಬಾರಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೂ ಕೂಡ ಈ ಬಾರಿ ಸೈಲೆಂಟ್ ಹಾಕೊಂಡಿರುವಂಥದ್ದು. ಇವರು ಓಪನರ್ಸ್ಗಳು ಇವರಿಬ್ಬರು ಶುಭ್ಮನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ನಮ್ಮ ಕಡೆ ಬರ್ತಾರೆ. ಪಿಲ್ ಸಾಲ್ಟ್ ಆ್ಯಂಡ್ ಕಿಂಗ್ ಕೊಹ್ಲಿ ಅವರು ಅಂತಲೇ ಹೇಳ್ಬೋದಾಗಿದೆ. ಇಬ್ಬರು ಕೂಡ ನನ್ನ ಪ್ರಕಾರ ಪಿಲ್ ಸಾಲ್ಟ್ ಅವರು ಸ್ವಲ್ಪ ರನ್ ಗೆಟರ್ ಆಗಬೇಕಾಗಿರುವಂಥ ಸಿಚುವೇಶನ್ ಆಗಿರುವಂಥದ್ದು. ಆ ರೀತಿ ಸಿಚುವೇಶನ್ನೇ ಆ ರೀತಿ ಇರುವಂಥದ್ದು. ನನ್ನ ಪ್ರಕಾರ ಅವರು ರನ್ ಹೊಡಿಲೇಬೇಕಾಗಿರುವಂಥ ಸಾಧ್ಯತೆ ಇರುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಫೀಲ್ಡಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ಇದ್ದಾರೆ, ಆದರೆ ಬ್ಯಾಟಿಂಗಲ್ಲಿ ಕನ್ಸಿಸ್ಟೆನ್ಸಿ ರನ್ಸ್ ಇಲ್ಲ ಆ್ಯಂಡ್ ಹಿಟ್ಟಿಂಗ್ ಎಬಿಲಿಟಿನೂ ಕೂಡ ಲಾಸ್ಟ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಕೊಟ್ಟಿರುವಂಥದ್ದು. ಆದರೆ ಹೋದ ಮ್ಯಾಚಲ್ಲಿ ಏನೂ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಅದಕ್ಕಾಗಿ ಇಲ್ಲಿ ಓಪನಿಂಗ್ಗಳ ಜೋಡಿಯಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಇಬ್ಬರು ಕೂಡ ಒನ್ ಆಫ್ ದ ಟಫ್ ಫೈಟ್ನ ಕೊಟ್ಟಿರುವಂಥದ್ದು GT ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ್ಯಂಡ್ ನಂಬರ್ 3 ಕಡೆ ಹೋಗೋದಾದರೆ GT ಕಡೆ ಜಾಸ್ ಬಟ್ಲರ್ ಆ್ಯಂಡ್ ನಮ್ಮ ಕಡೆ DDP ಅವರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇವ್ರದ್ದು ಟಾಪ್ 3 ಹೆವಿ. ಇವರು 3 ಜನರನ್ನ ಬೇಗನೆ ಕಿತ್ತಾಕ್ಬಿಟ್ರು ಮತ್ತು ಏನೂ ಇಲ್ಲ, ಅಷ್ಟು ಈಸಿಯಾಗಿ ಡಾಮಿನೇಟ್ ಮಾಡೋಕೆ ಬಿಡ್ಬೋದು GTನ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಟಾಪ್ ರನ್ ಗೆಟರ್ ಇವ್ರು ಟಾಪ್ 3 ಅಂತಲೇ ಹೇಳ್ಬೋದಾಗಿದೆ. ಇವ್ರು 3 ಜನರನ್ನ ಬೇಗನೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಿತ್ತಾಕ್ರೆ ಮತ್ತು ಏನು ಕೂಡ ಹನಿ ಟೆನ್ಷನ್ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಕಡೆ ಬರ್ತಾರೆ DDP ಅವರು. DDP ಆ್ಯಂಡ್ ಜಾಸ್ ಬಟ್ಲರ್ ಅವರ ಕಂಪ್ಯಾರಿಸನ್ DDP ಅವರು ಒನ್ ಆಫ್ ದ ಬೆಸ್ಟ್ ಇರುವಂಥದ್ದು ಈ ಬಾರಿ ಸೀಸನ್ನಲ್ಲಿ. ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಿರುವಂಥದ್ದು. ಆ್ಯಂಡ್ ನಂಬರ್ 4 ಹೋಗೋದಾದರೆ ಇವ್ರ ಕಡೆ ಬರ್ತಾರೆ ವಾಷಿಂಗ್ಟನ್ ಸುಂದರ್ ಅವರು ಅಂತಲೇ ಹೇಳ್ಬೋದಾಗಿದೆ. ವಾಷಿಂಗ್ಟನ್ ಸುಂದರ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಕನ್ಸಿಸ್ಟೆನ್ಸಿ ರನ್ಸ್ ಮೇಕಿಂಗ್ ಆದರೂ ಕೂಡ ನಮ್ಮ ಕಡೆ ಬರ್ತಾರೆ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು. ಇವರಂಥ ಹೆವಿ ಫಾರ್ಮ್ ಆ್ಯಂಡ್ ಹಿಟ್ಟಿಂಗ್ ಎಬಿಲಿಟಿನ ಯಾವ ಒಬ್ಬ ಕ್ಯಾಪ್ಟನ್ ಆಗಲಿ ಅಥವಾ ಪ್ಲೇಯರ್ಸ್ ಆಗಲಿ ತೋರಿಸಲಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಒನ್ ಆಫ್ ದ ಹೆವಿ ಹಿಟ್ಟರ್ ಅಂತಲೇ ಹೇಳ್ಬೋದಾಗಿದೆ ರಜತ್ ಪಟಿದಾರ್ ಅವರು ಅಂತಲೇ ಹೇಳ್ಬೋದಾಗಿದೆ. ಇವ್ರ ಕಡೆ ವಾಷಿಂಗ್ಟನ್ ಸುಂದರ್ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂಥದ್ದು ಆದರೂ ಕೂಡ ರಜತ್ ಅವರು. ನೆಕ್ಸ್ಟ್ ಅಲ್ಲಿ ಹೋಗೋದಾದರೆ ಟೀಮ್ ಡೇವಿಡ್ ಅವ್ರು ಬರ್ತಾರೆ. ಇವ್ರ ಕಡೆ ಬರೋದಾದರೆ ಗ್ಲೆನ್ ಫಿಲಿಪ್ಸ್ ಅವ್ರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಟೀಮ್ ಡೇವಿಡ್ ಅಬ್ಸಲ್ಯೂಟ್ಲಿ ಅಂತಲೇ ಹೇಳ್ಬೋದು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟಲ್ಲಿ ಆಟ ಆಡ್ತಿರುವಂಥದ್ದು. ಆ್ಯಂಡ್ ಗ್ಲೆನ್ ಫಿಲಿಪ್ಸ್ ಅವರು ಫೀಲ್ಡಿಂಗ್ ಮುಂದೆ ಯಾರೂ ಇಲ್ಲ, ಆ ರೀತಿ ಹೆವಿ ಹಾರುವಂಥ ಡೈ ಹೊಡೆಯುವಂಥ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಜಿತೇಶ್ ಶರ್ಮಾ ವರ್ಸಸ್ ಶಾರುಖ್ ಖಾನ್ ಅಂತಲೇ ಹೇಳ್ಬೋದು. ಇವರಿಬ್ಬರದು ಒನ್ ಆಫ್ ದ ಈ ಏನು ನಂಬರ್ 5th ಸ್ಲಾಟ್ ಉಂಟಲ್ಲಿ ಸಿಕ್ಕಾಪಟ್ಟೆ ಅಜೀಬ್ ಹಾಕೊಂಡಿರುವಂಥದ್ದು. ಆ್ಯಂಡ್ ನೆಕ್ಸ್ಟಲ್ಲಿ ಹೋಗೋದಾದರೆ ನಮ್ಮ RCB ಕಡೆ ಬರ್ತಾರೆ ಈಸಿ ಹಾಕೊಂಡು ಹೇಳ್ಬೋದು ರೊಮ್ಯಾರಿಯೋ ಶಫರ್ಡ್ ಅಂತ. ಆ್ಯಂಡ್ ಇವ್ರ ಕಡೆ ಬರ್ತಾರೆ ರಶೀದ್ ಖಾನ್ ಅವರು ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ನಂಬರ್ ನೆಕ್ಸ್ಟಲ್ಲಿ ಬರ್ತಾರೆ ಕೃಣಾಲ್ ಪಾಂಡ್ಯ ಅವರು ನಮ್ಮ RCB ಕಡೆ ಬರ್ತಾರೆ. ಆ್ಯಂಡ್ ನಂಬರ್ 8th ತನಕ ಕೂಡ ನಮ್ಮ RCB ಬ್ಯಾಟಿಂಗ್ ಡೆಪ್ತ್ ಇರೋದ್ರಿಂದ ಇವ್ರ ಕಡೆ ಬರ್ತಾರೆ ರಾಹುಲ್ ತೆವಾಟಿಯಾ ಕೃಣಾಲ್ ಪಾಂಡ್ಯ ಕಂಪ್ಯಾರಿಸನ್ನಲ್ಲಿ ಕೃಣಾಲ್ ಪಾಂಡ್ಯ ಅವರು ಸ್ವಲ್ಪ ಮೇಲ್ಗೈ ಇರುವಂಥ ರಾಹುಲ್ ತೆವಾಟಿಯಾ ಅವರು ಆ ರೀತಿ ಬ್ಯಾಡ್ ಫಾರ್ಮ್ ಇರುವಂಥದ್ದು. ಆ್ಯಂಡ್ ಬೌಲಿಂಗ್ ಅಟ್ಯಾಕ್ ಕಡೆ ಹೋಗೋದಾದರೆ ಮೊಹಮ್ಮದ್ ಸಿರಾಜ್ ರಬಾಡ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಪೇಸ್ ಅಟ್ಯಾಕ್ ಜೊತೆ ಹೋಗ್ತಾರೆ. ಆ್ಯಂಡ್ ಅಶೋಕ್ ಶರ್ಮಾ ಅವ್ರ ಜೊತೆ ನಮ್ಮ RCB ಹೋಗುತ್ತೆ ಈಸಿ ಹಾಕೊಂಡು ಹೇಳ್ಬೋದು. ರೋಮೇಶ್ ಶಫರ್ಡ್ ಅವರು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಅವ್ರು ಪೇಸ್ ಅಟ್ಯಾಕ್ಕಿಂತ ಹೆಚ್ಚಿನ ಮಿಡ್ಲ್ ಆರ್ಡ್ರಲ್ಲಿ ಎಲ್ಲರೂ ಒಂದು ಓವರ್ನ ಕೊಡಲೇಬೇಕು ಇಲ್ಲಿ ರಜತ್ ಪಟಿದಾರ್ ಅವರು ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ ನಮ್ಮ ಕಡೆ ಜಾಶ್ ಹ್ಯಾಸಲ್ವುಡ್ ಅವರು ಇರ್ತಾರೆ, ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ, ರಸಿಕ್ ಸಲಾಮ್ ಧರ್ ಅವರು ಇರ್ತಾರೆ. ಆ್ಯಂಡ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಸುಯೇಶ್ ಶರ್ಮಾ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇವ್ರ ಕಡೆ ರಶೀದ್ ಖಾನ್ ಅವರು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪೇಸ್ ಅಟ್ಯಾಕ್ ಒನ್ ಆಫ್ ದ ಸಾಲಿಡ್ ಇರುವಂಥದ್ದು ಅಂತಲೇ ಹೇಳ್ಬೋದು. ಎರಡು ಟೀಮ್ಸ್ಗಳದ್ದು ಕೂಡ ಜಿದ್ದೆ ಫೈಟ್ ಅಂತೂ ಬೀಳೋದು ಅಂತ ಹೌದು, ಆದರೆ ಟಾಸ್ ಮೋಸ್ಟ್ ಕ್ರೂಷಲ್ ಆಗುತ್ತೆ ಚಿನ್ನಸ್ವಾಮಿಲಿ ಆಗ್ತಿರೋದ್ರಿಂದ. ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ 220 to 30 ಹೊಡಿಲೇಬೇಕು ನಾವೇನಾದರೂ ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ. ನೋಡು ಯಾವ ರೀತಿ ಆಟ ಆಡ್ತಾರೆ ಅಂತ. ಒಟ್ಟಿನಲ್ಲಿ GTಗೆ ಚೇಸಿಂಗ್ ಕೊಟ್ಟರೆ ಈಸಿ ಆಗುತ್ತೆ, ಏನಾದರೂ ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಮಾತ್ರ ಸ್ವಲ್ಪ ಡಾಮಿನೇಟ್ ಆಗುತ್ತಾರೆ ಅಂತ ಅನ್ನಿಸ್ತಾ ಇರುವಂಥದ್ದು. ನೋಡು ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ GTಯ ನಡುವಿನ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಆಯಿತು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಾಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.